ವಾರ್ಷಿಕವಾಗಿ ಚಂದ मैथिलस्य नरश्रेष्ठ जनकस्य भविष्यति यज्ञः परमधर्मिष्ठः तत्र यास्यामहे वयं त्वं चैव नरशास्त्रस्य वीर्यं ये जिज्ञासन्तो मयि क्षिता न शेखुरा रूपैः राजपुत्रा महाबला तत्तनं नरशार्दूला मैथिलेनामैथिलेनोत्तमं सनहो शासितं नरशार्दूला स्नापं सर्वदेवतैः आयागभूतं द्रपते तस्य वेश्मनिराघवा अच्युतं विविधैर्गन्धैः धूपैस्तावन्भिः एवं त्वां निभरः पुस्तां करोत्तरा सर्षिसङ्घारसका ವಾಲ್ಮೀಕಿ ನಿಂತ್ಕೊಳ್ಳಿ ಈ ಕಡೆ ಬನ್ನಿ. ಚೂರು ನೀವಿದೆ ಸ್ವಾಮಿಗಳು ಸ್ವಲ್ಪ ಮುಂದೆ, ಸ್ವಾಮಿಗಳು ಆ ಕಡೆ, ಸ್ವಾಮಿಗಳು ಸ್ವಲ್ಪ ಮುಂದೆ. सहितावधिर्जग्मतो अभिवाद्यमनिश्रेष्ठं ज्वलन्तमिव पावकं पूजतो परमोदारं वा. श्रीगुरुभ्यो नमः. शारदा शारदाम्बोज वदन वदनाम्बुजे सर्वदा सर्वदास्माकं सन्निधिं क्रियात्. सर्वे जनाः सुखिनो भवन्तु. ಈ ವರ್ಷ ಪರಾಭವನಾಮ ಸಂವತ್ಸರ ವಸಂತ ಋತು ಚೈತ್ರ ಮಾಸೆ ಶುಕ್ಲಪಕ್ಷೆ ಪ್ರತಿಪತ್ಯಾಂ ಗುರುವಾಸರ ದಿವಸ ಸಮಸ್ತ ಲೋಕ ಜನಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಂಗಳಕರವಾಗಿರ್ತಕ್ಕಂತಹ ಪ್ರಾಪ್ತಿಯಾಗಲಿ. ಬರ್ತಕ್ಕಂತಹ ಕಷ್ಟ ಸುಖಗಳು ಎಲ್ಲವೂ ಕೂಡ ಬೇವು ಬೆಲ್ಲ ಈ ದಿವಸ ಸೇವನೆ ಮಾಡ್ತಕ್ಕಂಥದ್ದು, ಹೊಸ ಬಟ್ಟೆಯನ್ನು ನಾವು ಧಾರಣೆಯನ್ನು ಮಾಡ್ತೇವೆ. ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಹೊಸ ಹೊಸ ಬೆಳವಣಿಗೆ ಕೂಡ ಪ್ರಾರಂಭ ಆಗಬೇಕು. ನಾವು ಯಾವ ರೀತಿಯಾಗಿ ಬೆಲ್ಲ ಮತ್ತು ಕಹಿಯಾಗಿರ್ತಕ್ಕಂಥ ಬೇವನ್ನು ಸೇವನೆ ಮಾಡ್ತೀವೋ, ಕಷ್ಟ ಸುಖಗಳು ನಮ್ಮ ಜೀವನದಲ್ಲಿ ಬಂದರೆ ಅದನ್ನು ಎದುರಿಸುವಂತಹ ಶಕ್ತಿ ಆ ಸಂವತ್ಸರ ದೇವತೆಗಳಿಗೆ, ಪ್ರಕೃತಿ ದೇವತೆಗಳಿಗೆ ಪ್ರತಿಯೊಬ್ಬರಿಗೂ ಒದಗಿ ಅವರಿಗೆ ಆಯಸ್ಸು, ಆರೋಗ್ಯ, ಒಳ್ಳೆಯ ಸುಜ್ಞಾನ ಪ್ರಾಪ್ತಿಯಾಗಬೇಕು. ಹಾಗೆ ಈಗ ಈ ವರ್ಷ ಪರಾಭವನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಈ ದಿವಸದಲ್ಲಿ ಈ ಪರ್ವಕಾಲಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಮನ ಅವತಾರ. ರಾಮ ಅಂದರೆ ಶ್ರೀಮನ್ನಾರಾಯಣನ ಸ್ವರೂಪನಾಗಿರ್ತಕ್ಕಂಥವನು.
ಇವಾಗ ಅವನಿಗೆ ಜನ್ಮದಿನ ನವಮಿ ಪ್ರಾರಂಭದಿಂದ ರಾಮ ಜನ್ಮವನ್ನು ತಾಳ್ತಾನೆ. ಹಾಗೆ ಅದರ ಅಂಗವಾಗಿ ರಾಮನ ಚರಿತ್ರೆಯನ್ನು ಪಾರಾಯಣ ಮಾಡೋಕ್ಕೋಸ್ಕರವಾಗಿ ಇದೊಂದು ರಾಮಕ್ಷೇತ್ರದಲ್ಲಿ ರಾಮಾಶ್ರಮದಲ್ಲಿ ಅನೇಕವಾಗಿರ್ತಕ್ಕಂತಹ ಭಕ್ತಗಳು ವಿದ್ವಾಂಸರುಗಳು ಪ್ರದೀಪ್ ಜೋಶಿ ಸಿದ್ದಾಪುರದಿಂದ ಅವರ ತಂದೆಯವರು ವೆಂಕಟರಮಣ ಜೋಯಿಸರು ಹಾಗೆ ಭಕ್ತಗಳು ಭಾಸ್ಕರ ಅಂಥೇಳಿ ಅನೇಕವಾಗಿರತಕ್ಕಂಥ ಭಕ್ತ ಜನಗಳು ಸೇರಿ ಈ ದಿವಸ ರಾಮಚರಿತ್ರೆ ಪಾರಾಯಣವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗೂ ಇದರ ಉದ್ದೇಶ ಜಗತ್ ಕಲ್ಯಾಣವಾಗಲಿ, ಜಗತ್ ಕಲ್ಯಾಣ ಕಾರ್ಯಾಯ ನರರೂಪಧರಾಯ ಚ, ಭಗವಂತನಾಗಿರ್ತಕ್ಕಂಥವನು ಉದ್ಧಾರ ಮಾಡೋದಕ್ಕೆ ಮನುಷ್ಯನ ರೂಪದಲ್ಲಿ ಭೂಮಿಗೆ ಇಳಿತಾನೆ ಅಂಥೇಳಿ ಒಂದು ಶ್ರುತಿ ವಾಕ್ಯ ಇದೆ. ಹಾಗೆ ಈ ಸಂವತ್ಸರ ಫಲದಲ್ಲಿ ರಾಜರಾಗಿರ್ತಕ್ಕಂಥವನು ಗುರು, ಅವನೆಲ್ಲರಿಗೂ ಗುರುವೇ ಸರ್ವಲೋಕಾನ, ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯಾಗಲಿ, ಸದ್ಬುದ್ಧಿ ಪ್ರತಿಯೊಬ್ಬರಿಗೂ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಈ ದಿವಸ ರಾಮಾಯಣ ಪ್ರಾರಂಭದಲ್ಲಿ ನಂತರ ಶ್ರೀರಾಮದೇವರಿಗೆ ಪಟ್ಟಾಭಿಷೇಕ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಶೃಂಗೇರಿ ಮಹಾಸ್ವಾಮಿಗಳ ಕೃಪಾ ಆಶೀರ್ವಾದ ತಗೊಂಡು ಈ ಕಾರ್ಯವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಅವರ ಕೃಪಾ ಆಶೀರ್ವಾದ ಜಗತ್ತಿಗೆ ಎಲ್ಲರ ಕಡೆಗೂ ಹರಡಿ ಪ್ರತಿಯೊಬ್ಬರಿಗೂ ಸುಜ್ಞಾನವನ್ನು ಬೆಳೀಲಿ, ಹಾಗೂ ಸಕಾಲದಲ್ಲಿ ಮಳೆ ಬೆಳೆಯು ಬರಲಿ, ಆರೋಗ್ಯವನ್ನು ಕೊಡಲಿ, ಭೀತಿ ಭಯ ಎಲ್ಲವೂ ದೂರವಾಗಲಿ, ಅಂತಃಶುದ್ಧಿಯಾಗಲಿ ಮತ್ತು ಜ್ಞಾನಶುದ್ಧಿಯಾಗಲಿ. ಇದು ಎಲ್ಲಕ್ಕೂ ಕೂಡ ಪ್ರಕೃತಿ ದೇವತೆಗಳಿಗೆ ನಾವು ಮೊರೆ ಹೋಗಿ ಇವತ್ತಿನ ದಿವಸ ಆ ರಾಮನ ಕಥೆಯನ್ನು ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ನಿತ್ಯ 28ನೇ ತಾರೀಕಿನ ದಿವಸ ಮಹಾಬ್ರಹ್ಮರಥೋತ್ಸವ, ರಾಮರಾಜ್ಯ ಪಟ್ಟಾಭಿಷೇಕ, ನಿತ್ಯ ನವರಾತ್ರಿ ನವಮಿ ದಿವಸ ಬೆಳಗ್ಗೆಲೂ ಕೂಡ ರಥೋತ್ಸವ ನಡೀತದೆ. ಹಾಗೂ ಸಾಯಂಕಾಲ ಸೀತಾ ಕಲ್ಯಾಣೋತ್ಸವ, ಭಜನೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಈ ದಿವಸ ಎಲ್ಲರೂ ಹಮ್ಮಿಕೊಂಡಿದ್ದಾರೆ. ನಾವೆಲ್ಲರೂ ಒಂದಾಗಿ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ರೀತಿಯಾಗಿ ಅನ್ಯೋನ್ಯ ಪ್ರೀತಿಯಿಂದ ಎಲ್ಲರೂ ಸಹಕಾರ ಮಾಡ್ತಕ್ಕಂಥದ್ದು ಈ ವರ್ಷದ ಆದ್ಯ ಕರ್ತವ್ಯ. ಜೈ ಜೈ ರಘುವೀರ ಸಮರ್ಥ.